ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹಪೆ ಗಾಡಿ ಸೇಲಿಗೆ ಬಂದೆ ವೀಕ್ಷಕರೇ. ಒಂದು ಲೋ ಬಜೆಟಲ್ಲಿ ಒಂದು 1.5 ಲಕ್ಷ ರೇಂಜಲ್ಲಿ ಒಂದು ಹಪೆ ಗಾಡಿ ಸೇಲಿಗೆ ಬಂದಿದೆ. ಫ್ರೆಶ್ ಡಾಕ್ಯುಮೆಂಟ್ಸ್ ಕೂಡ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ವೀಡಿಯೋದಲ್ಲಿ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಅಂದರೆ ಈ ಗಾಡಿಯವ್ರದ್ದು ಓನರ್ ನಂಬರು ನಾವು ಮುಂದೆ ಹಾಕಿರ್ತೀವಿ ವೀಡಿಯೋದಲ್ಲಿನೇ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಲ್ಲ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಈ ನಂಬರ್ ಏನು ಹಾಕಿದ್ದೀವಿ ಅಂದರೆ ವೀಕ್ಷಕರೇ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿದು ಫೋಟೋಸ್ ಅಂದರೆ ಒಂದು 5-6 ಫೋಟೋ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ, ನಾವೇ ನಿಮಗೆ ಕಾಲ್ ಮಾಡ್ತೀವಿ. ಓಕೆನಾ? ನೀವು ಫೋಟೋಸ್ ಎಲ್ಲ ಕಳಿಸಾದ್ಮೇಲೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಈ ಹಪೆ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ಹೇಳಿ ಸರ್. ಸರ್ ಅದೇ ಒಂದು ಆಟೋ ಕಳಿಸಿದ್ರಲ್ಲ, ಯಾವುದದು ಅಪೆ ಆಟೋನಾ? ಆಪೇಟೆ ಸರ್. ಓಕೆ, ಮಾಡಲಿ ಎಷ್ಟು ಸರ್ ಅದು? 13 ಸರ್. ಓನರ್ ಎಷ್ಟಾಗಿದೆ ಸರ್? ಥರ್ಡ್ ಪಾರ್ಟಿ ಸರ್ ತಗೊಳೋದು. ಈಗ ಸೆಕೆಂಡ್ ಇದೆಯಾ? ಹಾಂ, ಸೆಕೆಂಡ್ ಇದೆ. ಓಕೆ, ಗಾಡಿ ಏನಾದರೂ ಮೀಟ್ರ್ ರನ್ನಿಂಗ್ ಇದೆಯಾ ಸರ್? ಹಾಂ, ರನ್ನಿಂಗ್ ಇದೆ. ಎಷ್ಟು ಹೊಡಿದೆ ಗಾಡಿ? ಅದು 60,000 ಚಿಲ್ಲರೆ, 50,000 ಚಿಲ್ಲರೆ ಏನೋ ಹೊಡಿತೀರಿ ಸರ್. ಅಷ್ಟೇನಾ? ಅಷ್ಟೇ. ಓಕೆ, ಈಗ ಗಾಡೀಲಿ FC ಇನ್ಸೂರೆನ್ಸ್ ಸರ್? ಎಲ್ಲ ಫ್ರೆಶ್ ಸರ್, ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ. ತಗೊಳ್ಳೋರಿಗೆ ನೀವು ಫ್ರೆಶ್ ಮಾಡಿಕೊಡ್ತೀರಾ? ಹಾಂ. ಓಕೆ, ಪ್ರೆಸೆಂಟ್ ಏನು ಡ್ಯೂ ಆಗಿದಾವ? ಸರ್ ಹೇಳಿ ಸರ್. ಇಲ್ಲ ಸರ್, ಆ ಗಾಡಿ ನಿಲ್ಲಿಸ್ಬಿಟ್ಟಿದ್ವಿ. ಹಾಂ ಹಾಂ. ಗಾಡಿ ನಿಲ್ಲಿಸ್ಬಿಟ್ಟು ಈಗ ಎಲ್ಲ ಫಿಂಗರಿಂಗು ಪೈಂಟ್ ಗಿಂಟ್ ಎಲ್ಲ ಮಾಡ್ತಿರೋದು. ಓ, ಎಲ್ಲ ಫುಲ್ ರೀಪೇಂಟ್ ಆಗಿದೆಯಾ? ಹಾಂ, ತೊಟ್ಟಿ ಎಲ್ಲ ತಿಂದೋಗಿತ್ತು. ಹಾಂ ಹಾಂ. ತಗೊಂಡೋಗಿ ಪೈಂಟ್ ಗಿಂಟ್ ಎಲ್ಲ ಟಿಂಕರಿಂಗ್ ಕೆಲಸ ಎಲ್ಲ ಮಾಡಿಸಿ, ಹಾಂ ಹಾಂ. ಸ್ವಲ್ಪ ಗೇರ್ ಬಾಕ್ಸ್ ಕೆಲಸ ಎಲ್ಲ ಮಾಡಿಸಿ ನಿಲ್ಲಿಸಿರೋದು. ಅಂದರೆ ಈಗ ಇಂಜಿನ್ ಚೆನ್ನಾಗಿದೆ ಕಂಡೀಷನ್ನು? ಹಾಂ ಸರ್, ಕಂಡೀಷನ್ ಆಗಿದೆ. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರು ಸರ್ ಒಂದು 80-80% ಇದಾವೆ, 3. ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ, ಸ್ಟೆಪ್ನೇ ಇದೆ ಸರ್, ಸ್ಟೆಪ್ನೇ ಇದೆ, ಜಾಗ್ ಇದೆ. ಹಾಂ ಹಾಂ. ಅದು ಹಿಂದೆ ಟಾಪ್ ಫುಲ್ ಇದೆಯಾ, ಆಫ್ ಇದೆಯಾ ಸರ್ ಅದು? ಟಾಪ್ ಗಾಡಿ ಅಲ್ಲ ಸರ್, ಇದು ಚಾಮರಾಜನಗರದ ಗಾಡಿ, ಟಾಪ್ ಅಲ್ಲ ಇದು. ಅದೇ ಟಾಪ್ ಗಿಫ್ ಇಲ್ಲ ಇಲ್ಲಿ, ಅದೇ ಆಫ್ ಇಲ್ಲಿ. ಹಾಂ, ಆಫು. ಹಾಂ ಸರ್. ಓಕೆ ಓಕೆ, ಅಂದರೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ ಈಗ? ಹಾಂ ಸರ್, ಕಂಡೀಷನ್ ಚೆನ್ನಾಗಿತ್ತು, ಸ್ವಲ್ಪ ಕಂಡೀಷನ್ ಸರ್. ಓಕೆ, ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಸದ್ಯಕ್ಕೆ? ಇಲ್ಲ ಸರ್, ಇಲ್ಲ. ಓಕೆ ಓಕೆ, ಅಂದರೆ ಈಗ ಫ್ರೆಶ್ ಡಾಕ್ಯುಮೆಂಟ್ಸ್ ನೀವೇ ಮಾಡಿಸ್ಕೊಡ್ತೀರಾ? ಹಾಂ ಸರ್, ಹಾಂ ಸರ್, ಮಾಡಿಸ್ಕೊಂಡ್ಬಿಡ್ತೀವಿ. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ನು? ಲೊಕೇಶನು ಚಾಮರಾಜನಗರ ಅಂತ ಸರ್. ಅಲ್ಲೇ ಸಿಟಿನಾ? ಹಾಂ, ಸಿಟಿ ಸರ್, ಸಿಟಿ. ಹಾಂ ಹಾಂ. ಸಿಟಿಯಲ್ಲಿ ಎಲ್ಲಿ ಬರ್ಬೋದು ಸರ್ ಲೊಕೇಶನ್ನು? ಲೊಕೇಶನ್ ಚಾಮರಾಜನಗರ ಅಂದರೆ ಸಾಕು ಸರ್, ಎಲ್ಲಿ ಬೇಕಾದರೂ ಬರ್ಬೋದು. ಅಲ್ಲೇ ಇರೋದು ಗಾಡಿ, ಟೌನಲ್ಲೇ ಇರೋದು ಸರ್. ಅದೇ ಅದೇ, ಟೌನಲ್ಲೇ ಎಲ್ಲಿ ಸರ್ ಅಂತ ಕೇಳಿದೆ. ಟೌನಲ್ಲಿ ಗಾಳಿಪುರ ಅಂತ. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಸರ್ 155 ಹೇಳ್ತಿದ್ದೀವಿ ಸರ್, ಹೆಚ್ಚು ಕಮ್ಮಿ ಕೊಡ್ತೀವಿ. 155? ಹಾಂ ಸರ್. ಹಾಂ, ಸರಿ ಆಯ್ತು ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ಸರ್. ನಿಮ್ಮ ಕಡೆ ಅಂತ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಬಿಡಿ ಸರ್. ಅಲ್ಲ, ಕೊಡಲೇಬೇಕು, ಮಾಡಲಿಲ್ಲ ಮಾಡ್ಲೈತಲ್ಲ ಸರ್. 13 ಅಂದರೆ ಅಲ್ಲಿ 10 ವರ್ಷ ಆಗೋದು ಸರ್, ಈಗ 11ನೇ ವರ್ಷ. 11 ವರ್ಷ ಅಂದ್ರೂ ಸರ್, ಈಗ ಬರ್ತಿರೋ ಗಾಡಿ ಅಷ್ಟಲ್ಲ ಸರ್, ಅದಕ್ಕೋಸ್ಕರ. ಯಾಕಂದ್ರೆ ನಾವು ತಗೊಂಡು ಖರ್ಚು ಎಲ್ಲ ಮಾಡಿದ್ದೀವಿ ಸರ್. ಹ್ಞೂ ಹ್ಞೂ. ಎಲ್ಲ ಸೆಲ್ಫ್ ಮೋಟ್ರು ಏನು ಅಂದ್ರೆ ಏನು ಇದ್ದಿದ್ದಿಲ್ಲ, ಅದರಲ್ಲಿ ಬ್ಯಾಟ್ರಿ ಕೂಡ ಇದ್ದಿದ್ದಿಲ್ಲ. ಹ್ಞೂ ಹ್ಞೂ. ಎಲ್ಲ ತೆಗೆದು ಎಲ್ಲ ಹೊಸದಾಗಿ ಹಾಕ್ತಿರೋದು. ಸರಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರ್ತೀನಿ ಯೂಟ್ಯೂಬಲ್ಲಿ.